ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ. ಅರುಣ್ ಸರ್ ಮತ್ತೆ ಶರತ್ ಸರ್, ಹಾಗೇನೆ ಇದೇ ಅಕಾಡೆಮಿಯಲ್ಲಿ ಡ್ಯಾನ್ಸ್ ಟೀಚರ್ ಆಗಿರ್ತಕ್ಕಂಥ ಪ್ರೊಫೆಸರಿಗೂ ನಮಸ್ಕರಿಸುತ್ತಾ, ಪೂಜೆ ಮಾಡುವಂತ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಈ ಸರ್ಕಾರ ತೆರಿಗೆ ಹೇರುತ್ತೆ ಸಾರ್ವಜನಿಕರು ತೆರಿಗೆಯನ್ನು ಕೊಡುವಾಗ ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರತಿಫಲ ಅಪೇಕ್ಷೆ ಪಡದೆ ತೆರಿಗೆಯನ್ನ ಕಟ್ಟಬೇಕು. ಹಾಗೇನೆ ನೀವು ಕಷ್ಟಪಡುವಂತ ವಿದ್ಯೆ ಏನಿದೆ, ವರ್ಷ ಪೂರ್ತಿ ಓದಿರ್ತೀರಿ, ಆ ಓದಿನ ಪ್ರತಿಫಲ ನಿಮಗೆ ಯಾವಾಗ ಸಿಗೋದು? ನಿಮ್ಮ ರಿಸಲ್ಟ್ ಬಂದಾಗ. ಆ ಪ್ರತಿಫಲ ಸಿಗ್ಬೇಕು ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಶಕ್ತಿ ದೇವತೆ ಅಥವಾ ದೇವರು ಅಂತೇಳಿ ಏನು ಅನ್ಕೊಂಡಿದೋ ಅದು. ಹಾಗಾಗಿ ತಾಯಿ ಶಾರದೆಯನ್ನ ಕೂಡಿಸಿ ಶುಕ್ರವಾರದ ಈ ಸಂಜೆಯಲ್ಲಿ ಅವಳಿಗೆ ನೀವು ಹಣ್ಣು, ಕಾಯಿ, ಕರ್ಪೂರ, ಉದ್ಬತ್ತಿ, ಹೂವು ಎಲ್ಲವನ್ನ ಅರ್ಚನೆ ಮಾಡಿದ್ರಿ. ಅವಳು ಸದಾ ನಿಮಗೆ ನಿಮ್ಮ ಹಿಂದೆ ಇರ್ಲಿ ಅಂತ ಹೇಳಿ ಬಯಸ್ತಾ, ಈ ಅಕಾಡೆಮಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಾರು 10 ವರ್ಷಗಳ ಕಾಲ. ಅದಕ್ಕಿಂತ ಮುಂಚೆನೂ ಕೂಡ ಮೇಡಮ್ ಮನೆ ಟ್ಯೂಷನ್ ಮಾಡ್ತಾ ಇದ್ರು. ಒಂದು ವಿಷಯ ನಿಮಗೆ ಹೇಳಿರ್ತೀನಿ, ಈ ಮೇಡಮ್ ಅವರು ಮಾಡುವಂತಹ ಟ್ಯೂಷನ್ನ ಒಂದು ಸೇವೆ ಇದೆ ನೋಡಿ, ಶಿವಮೊಗ್ಗದಲ್ಲೆಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಯಾರು ಮಾಡಲೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಈ ವರ್ಷ ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರ ಸಲಹೆ ಮೇರೆಗೆ ಒಂದು ಸಣ್ಣದಾಗಿರ್ತಕ್ಕಂತಹ ಪೂಜೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಅವ್ರಿದ್ರೆ ಸ್ವಲ್ಪ ಅದ್ದೂರಿಯಾಗಿ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಅವರ ಸಂಸ್ಥೆ ಆಗಿರೋದ್ರಿಂದ ಅವ್ರು ಏನ್ ಹೇಳ್ತಾರೋ ಆ ಪ್ರಕಾರದಲ್ಲಿ ನಾವು ನಡ್ಕೋಬೇಕಾಗುತ್ತೆ ಅಂತ ನಮ್ಮ ಧರ್ಮ ಆ ಪ್ರಕಾರದಲ್ಲಿ ಮಾಡಿದೀವಿ. ಅವ್ರು ಇದ್ದಿದ್ರೆ ಇನ್ನೊಂದಿಷ್ಟು ಮಕ್ಕಳು ಬರ್ತಾ ಇದ್ರು, ಇನ್ನೊಂದಿಷ್ಟು ಜನ ಪೇರೆಂಟ್ಸ್ ಬರ್ತಾ ಇದ್ರು. ಪೇರೆಂಟ್ಸಿನ ಕೆಲವು ಸಲಹೆಗಳನ್ನ ಕೇಳ್ಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೋಬಹುದಾಗಿತ್ತು. ಹಾಗಾಗಿ ಬಂದಿರ್ತಕ್ಕಂಥ ಒಬ್ಬರು ಪೇರೆಂಟ್ಸ್ಗೆ ನಾವು ಯಾವ ಭರವಸೆಯನ್ನು ಅಥವಾ ಮುಂದೆ ಮಾಡುವಂತಹ ಯೋಜನೆ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಗೊಂದಲ. ಆದ್ರೂ ಸಹ ಈ ಅಕಾಡೆಮಿಯನ್ನ ಬೆಳೆಸುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಏನು ಇಷ್ಟು ಜನ ಮಕ್ಕಳು ಬರ್ತಾ ಇದ್ದೀರೋ, ಇದು ಟ್ಯೂಷನ್ ಕ್ಲಾಸ್ ಅನ್ಕೋಬೇಡಿ, ಇದೊಂದು ಸಂಸ್ಥೆಯಲ್ಲಿ ನಾವು ಕಲಿತಾ ಇದೀವಿ. ನೀವು ಶಾಲೆಗೆ ಹೋಗೋ ಡೇ ಟೈಮು ಶಾಲೆಗೆ ಹೋಗ್ತೀರಿ, ಈವ್ನಿಂಗ್ ಟೈಮು ಇದೊಂದು ಶಾಲೆ ಅಂತ ಅನ್ಕೊಂಡು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಗೆಳೆಯರು ಯಾರಿರ್ತಾರೋ, ಸ್ನೇಹಿತರು ಯಾರಿರ್ತಾರೋ ಅವ್ರಿಗೆ ಹೇಳುವ ಮೂಲಕ ಇಲ್ಲಿ ಕರ್ಕೊಂಡ್ ಬಂದ್ರೆ ನಿಮಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ, ಡ್ಯಾನ್ಸರ್ ಇದ್ದಾರೆ, ಮೇಡಮ್ ಬಂದ್ಮೇಲೆ ಅವ್ರು ಇನ್ನಿಷ್ಟು ಈಗ ಎಕ್ಸಾಮ್ ಆದ್ಮೇಲೆ ಏಪ್ರಿಲ್ ಟು ಮೇ ಆ ಟೈಮಲ್ಲಿ ಬಿಟ್ವೀನ್ ಟೈಮಲ್ಲಿ ಸಮ್ಮರ್ ಕ್ಯಾಂಪ್ ಅನ್ನ ಇಟ್ಕೋಬೇಕಂತ ಹೇಳಿದ್ದಾರೆ, ಇಟ್ಕೊಳ್ತಾರೆ. ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ